ಲೀಗಲ್ ರೆಪ್ರೆಸೆಂಟೇಟಿವ್ಗೆ ಸಂಬಂಧಪಟ್ಟಂತೆ ಯಾರು ಅಬ್ಜೆಕ್ಟ್ ಮಾಡ್ಬೋದು ಅಥವಾ ಯಾರು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಒಂದು ದಾವೆ ನಡೀತಾ ಇರ್ತದೆ. ಅದರಲ್ಲಿ ಮೃತರಾಗಿರ್ತಾರೆ, ಅಂದರೆ ರೆಸ್ಪಾಂಡೆಂಟಿವ್ ಅವರು ಮೃತರಾಗಿರ್ತಾರೆ. ಅವರು ಮೃತರಾದ ನಂತರದಲ್ಲಿ ಸಕಾಲದಲ್ಲಿ ಅವರ ಲೀಗಲ್ ರೆಪ್ರೆಸೆಂಟೇಟಿವ್ ಯಾವುದೇ ಒಂದು ಅಪ್ಲಿಕೇಶನ್ನ ಹಾಕಿರೋದಿಲ್ಲ, ಅಬ್ಜೆಕ್ಟ್ ಆಗಿರುತ್ತೆ. ಸೊ ಆನಂತರದಲ್ಲಿ ಅವರ ಹೆಂಡತಿ, ಮಗಳು ಅವರನ್ನು ಲೀಗಲರ್ಸ್ ಆಗಿ ಪಾರ್ಟಿ ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ನ ಹಾಕಲಾಗುತ್ತೆ. ಸೊ ಆವಾಗ ಬಾಡಿಗೆದಾರರು ಏನಿರ್ತಾರೆ, ಆ ಶೆಡ್ಯೂಲ್ನ ಬಾಡಿಗೆದಾರರು ಏನಿರ್ತಾರೆ, ಅಂದರೆ ಈ ಒಂದು ಮೇಲ್ಮನವಿ ಸಲ್ಲಿಸಿರುವಂಥವರು, ಇವರು ಅಬ್ಜೆಕ್ಷನನ್ನು ಮಾಡ್ತಾರೆ. ಇದು ಆನ್ಸೆಸ್ಟ್ ಪ್ರಾಪರ್ಟಿ ಆಗಿದೆ. ಅವರಿಗೆ 4 ಜನ ಸಹೋದರಿಯರು ಕೂಡ ಇದ್ದಾರೆ. ಅವರನ್ನು ಇದರಲ್ಲಿ ಪಾರ್ಟಿ ಮಾಡಿಲ್ಲ, ಅವರು ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ ಅಂಥೇಳಿ ಇದರಲ್ಲಿ ಅಬ್ಜೆಕ್ಷನನ್ನು ಮಾಡ್ತಾರೆ. ಸೊ ಆಗ ರಾಜಸ್ಥಾನ್ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು. ಈ ಒಂದು ಪೂರ್ತಿ ಪ್ರಕರಣದ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಪ್ರಕರಣದಲ್ಲಿ ಇದು ಆನ್ಸೆಸ್ಟ್ ಪ್ರಾಪರ್ಟಿ. ಅವರ 4 ಜನ ಸಹೋದರಿಯರನ್ನು ಕೂಡ ಪಾರ್ಟಿ ಮಾಡಿಲ್ಲ, ಅವರು ಕೂಡ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ಸೊ ಅವರನ್ನು ಬಿಟ್ಟಿದ್ದಾರೆ ಅಂತೇಳಿ ಅಬ್ಜೆಕ್ಷನನ್ನು ಮಾಡ್ತಾರೆ ಬಾಡಿಗೆದಾರರು. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ರಾಜಸ್ಥಾನ್ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಕೇರುನಿಸಾ ವರ್ಸಸ್ ಎಲ್ಲರ್ಸ್ ಆಫ್ ಜೈ ಶಿವ್ ಸಿಂಗ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಈ ಪ್ರಕರಣದಲ್ಲಿ ಆ ರೀತಿಯಲ್ಲಿ ಅವರು ಯಾರು ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ ಅನ್ನೋದು, ಆ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೆ ಅವರು ಅದನ್ನು ಅಬ್ಜೆಕ್ಟ್ ಮಾಡಬೇಕೇ ಹೊರತು ಇಲ್ಲಿ ಬಾಡಿಗೆದಾರರು ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಆದೇಶವನ್ನು ನೀಡಲಾಗಿದೆ.